ಅಗ್ರಜ, ಆದತ್ಪಿತನಾದ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವಂತೆ ಕಾಣುತ್ತಿಲ್ಲ. ಅವನೇ ರಾಜಪ್ರಸಾದವನ್ನು ದಾಟಿ ಹಸ್ತಿನಾವತಿಗೆ ಬಂದಿರುವನಂತೆ. ಆದತ್ಪಿತನಾದ ಗೋಪಾಲಕನು ಇದರನ್ನು ಮನೆಯನ್ನು ಆಶ್ರಯಿಸಿರುವನಂತೆ. ಅವನದು ಎಷ್ಟೊಂದು ಅವ ಏನೋ ಅಗ್ರಜ. ಅವ ಏನೋ ಅಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರವಾಗಿರು ಆಗಿರಬಹುದು. ಆತನಿಗೆ ಇದರಂತ ಭಕ್ತರು ಮತ್ತಾರು ಈ ದಿನ ಆಗಮ ಸತ್ಕಾರ ಮುಗಿಸಿ ನಮ್ಮ ಮಂದಿರಕ್ಕೆ ಬಂದೇ ಬರೆಯುವನು. ಚಿಂತಿಸಬೇಡ. ಆ ಕೃಷ್ಣನಿಗೆ ಸತ್ತಾರ ಸತ್ತಾರ ನನ್ನ ಗೋಪದ ನೋಡಿಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಜ್ವಾಲೆಯನ್ನು ನೋಡಿಯ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯ ಜ್ವಾಲೆಯನ್ನು ಮದಳೆಷ್ಟಿದ್ದರು ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದೇಳಿ ಶಕುನಿ, ಈಗ ಕೃಷ್ಣನನ್ನು ಸಂಧಾನಕ್ಕೆ ಸಂಬಂಧಿಸಲೇ ಅಥವಾ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಬಂದವನಲ್ಲವಯ್ಯ. ಆಗಿಲ್ಲದಿದ್ದರೆ ಈ ಕೌರವೇಶ್ವರನ ವೈಭವನು ತೃಣೀಕರಿಸಿ ಆ ದಾಸಿ ಪುತ್ರ ವಿದುರನ ಮುರುಕು ಚೋಪಡೆಯನ್ನು ಆಶ್ರಯಿಸಿದರು. ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ. ದುರ್ಯೋಧನ, ಭಕ್ತಿ ವೈರಾಗ್ಯದ ನಿನ್ನ ವಂಚಿಸಿದರೆ ಈ ಅಪಮಾನವನ್ನು ನೀನು ಹೇಗೆ ಸಹಿಸಿಕೊಳ್ಳುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಅದಕ್ಕೆ ನೂರಾರು ಕಾರಣಗಳುಂಟು. ಅದು ಏನು ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭರತ ವಂಶದಲ್ಲಿ ಕ್ಷತ್ರಿಯರನ್ನೆಲ್ಲ ನಿರ್ಮೂಲ ಮಾಡಲೆಂದೇ ಅವತರಿಸಿರು ಅಲ್ಲವಯ್ಯ. ಜರಾಸಂಧ ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಹಾಳವಿಲ್ಲದೆ ಅವರನ್ನು ಸಂಹರಿಸಿ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೆಯನ್ನೇ ಅಪಮಾತ್ರ ಸಿಂಹಾಸನ ಮೇಲೆ ಕೂರಿಸಿ ತಾನು ರಾಜಲಕ್ಷ್ಮಿಯನ್ನೇ ವಶಪಡಿಸಿಕೊಂಡು ಇಂಥವನಿಗೆ ಮನ್ನಣೆಯೇ ಗುರುರಾಜ. ಹಾಗಾದರೆ ನನ್ನನ್ನೇಕೆ ದೂರ ಕೇಳಿಸಿದೆ ಮಾವ? ನನ್ನ ಗೋಪಾಲ ಮನೆ ಬಾಗಿಲಲ್ಲಿ ಸಹಾಯ ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವು. ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಅದೇನು ಮಾವ ನಿನ್ನ ಉದ್ದೇಶ? ಕಾಳ ಸರ್ಪದ ವಿಷದಲ್ಲದ ಕಿತ್ತ ಬಳಿಕ ಅದರೊಡನೆ ಬಲು ಸುಲಭವಾಗಿ ಸರಸ ಮಾಡಬಹುದಲ್ಲವೇ? ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನ ಪಾರು ಮಾಡಿದ. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು ಶಕುನಿ, ಆದರೆ ಅವನ ಮೇಲೆ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಬೇಕಾಗಿತ್ತಲ್ಲ. ಪಾಪ ಪುಣ್ಯ ಧರ್ಮ ಅದು ನಿನಗೆ ಅಲ್ಲವಯ್ಯ. ಪಾಂಡವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು. ಪಾಂಡವರಿಗೆ ಸಮ್ಮತಿಸಿ ನೀನು ಆಸ್ತಿಯನ್ನು ಕೊಟ್ಟೆ ಆದರೆ ಇನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ಶಕುನಿ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ಈ ರಾಜ್ಯದ ಮೇಲಿನ ನಷ್ಟವಾಯಿತು. ಪುನಃ ಅದನ್ನು ಅವರು ಹೊಂದುವುದೆಂದರೆ ಏನು? ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚನಾದ್ಯತೆ ನಿನಗೆ ಉಚಿತವಲ್ಲ ದುರ್ಯೋಧನ. ಈಗ ಪಾಂಡವರು ರಾಜ್ಯಕ್ಕಾಗಿ ಹಮ್ಮಲಿಸುತ್ತಿದ್ದಾರೆ. ಅದು ರಣಕ್ಷೇತ್ರದಲ್ಲಿ ಸೆಳೆಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿನ ಮೇಲೆ ಈ ಚೈದ್ಯ ವೃತ್ತಿ ಏಕೆ? ದೇಕಿ 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 ಎಂದು ಸರಿಯಾಗಿ ಸೋಮರಾಜ ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆ ಉಗ್ರತವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲವಯ್ಯ, ಅದಕ್ಕೆ ಮೊದಲು ಒಂದು ಘನಕಾರ್ಯ ಸಾಧಿಸಬೇಕು. ಅದೇನು ಮಾವ ನಿನ್ನ ಸಲಹೆ? ಸಂಧಿಯ ನೆಪದಿಂದ ಬಾರಿಗೆ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣಕ್ಕೆ ಆಗಲೇಬೇಕು. ದುರ್ಯೋಧನ, ಈ ವಿಚಾರದಲ್ಲಿ ನನ್ನದೊಂದು ಸಲಹೆ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ತಿಳಿಸಬೇಕು. ಸಮಾಲೋಚನೆ ನಂತರ ಪಾಂಡವರು ರಾಯವಾರಿಗೆ ಅಪಾರವಾದ ಸನ್ಮಾನ.
ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಬೇರೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ನಡೆ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೇ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೇ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಅಸಂತ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ, ಆ ಪಾಂಡವ ಸೈನ್ಯ, ಆ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಅಸಂತ ಮಾಡಿ ಬಿಡುವೆ ನಾ ಪಾಂಡವ ಸೈನ್ಯ, ಆ ಪಾಂಡವ ಸೈನ್ಯ. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಅಷ್ಟಾದ ಭೀಷ್ಮಜಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯ ಸಮರ ವೀರರು. ಅಷ್ಟಾದ ಭೀಷ್ಮಜಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈನ್ಯ ಸಮರ ವೀರರು, ಆ ಸಮರ ವೀರರು, ಆ ಸಮರ ವೀರರು. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೇ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಆ ಭೀಮನಿಂದ ಆ ಭೀಮನನ್ನು ಸೀಳುವನು ನನ್ನ ತಮ್ಮನು, ಮಗನ ಶಿರಾಯಿತು ವೀರಗಣ್ಣನು, ಆ ವೀರಗಣ್ಣನು, ಆ ವೀರಗಣ್ಣನು. ಆ ಭೀಮನನ್ನು ಸೀಳುವನು ನನ್ನ ತಮ್ಮನು, ಮಗನ ಶಿರಾಯಿತು ವೀರಗಣ್ಣನು, ಆ ವೀರಗಣ್ಣನು, ಆ ವೀರಗಣ್ಣನು. ಆ ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರೇ ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ನಡೆ ನಡೆ. ಕುರುಕುಲದ ಅಣಕಲಿ ನೀನಾಗದ ರಣಂಗದಲ್ಲಿ ನರಬಲಿ. ಓರ್ಕರಿಯ ಬಿರುಗಾಳಿಯ ಸೇಡಿನ ಕಾಲವನ್ನು ಎಬ್ಬಿಸಿ ಆರ್ಭಟಿಸುವವರೆಗೂ ಶಿರಗಳನ್ನು ತಲೆಯಲ್ಲಿ ಹಿರಿಯುವುದ ಮಾಡಿ ಮಾಡಿ ಈ ನಿನ್ನ ಕುತಂತ್ರಿಯಾದ ಶಕುನಿಯ ವಿಷಯದ ಮಳೆಗೆ ಸಿಕ್ಕಿ ನಿನ್ನ ಕುರುವಂಶವೇ ಕೊಟ್ಟು ಹೋಗುವುದು. ಕೆಲವೋ ದುರ್ಯೋಧನ ನನ್ನನ್ನು ಸೋದರ ಮಾವನೆಂದು ಭಾವಿಸಿರುವೆಯ. ಅವನು ನಿನ್ನ ಪಾಲಿಗೆ ಯಮನೆಂದು ದುರ್ಯೋಧನ ನನ್ನ ಗಾಂಧಾರ ವಂಶವನ್ನು ನಾಶ ಮಾಡಿ ಅತಿ ಉನ್ನತಕ್ಕೇರಿ ಮೆರೆಯುತ್ತಿರುವ ಈ ನಿನ್ನ ಕುರುಕುಲ ವಂಶ ಯಾವ ನನ್ನ ರಾಜ್ಯವನ್ನು ನಾಶ ಮಾಡಿ ಮೋಸದ ಸಂಸ್ಥಾನವನ್ನು ನಿರ್ಮಿಸಿರುವೆಯ. ಈ ನಿನ್ನ ರಮಣಿ ಶೂನ್ಯ ಹಸ್ತಿನಾವತಿಯ ಮಹಾದ್ವಾರದಿಂದ ಕುರುಕ್ಷೇತ್ರ ರಕ್ತದ ಕೋಡಿಯನ್ನು ಹೋಗಿಸಿ ಹಸ್ತಿನಾವತಿಯ ರಕ್ತವನ್ನು ಈ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಮಂದಿ ಸಹೋದರರ ರಕ್ತ ಟೋಪಿಯಾದ ದುರ್ಯೋಧನ ಈ ನನ್ನ ರಕ್ತ ಉರಿಗಣ್ಣಿನ ತೋಪೆಯನ್ನು ಆರಿಸಿಕೊಳ್ಳ ಛಲದಂತ ಮಲ್ಲ ಕೌರವೇಶ್ವರ ಜಗದ್ರಪುರದ ಅರಸನಾದ ನೀನು ಹಸ್ತಿನಾವತಿಯ ಏಕೈಕ ಚಕ್ರವನ್ನು ಈ ನಿನ್ನ ಮಸ್ತಕವು ಈ ರಕ್ತದ ಕೋಡಿಯಲ್ಲಿ ಅದೆಂದಿಗೆ ನಾನು ಕಾಣೆನೋ ಅದೇ ಈ ಶಕುನಿಗೆ ಆನಂದ, ಪರಮಾನಂದ, ಮಹದಾನಂದ.
ಪರಮಾತ್ಮ. ಶ್ರೀಶೇಷ ಶಯನ ನಾರಾಯಣ ನೀಲಕ್ಷ್ಮೀ ರಮಣ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ. ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯಸ್ಥವನ್ನು ತನ್ನ ಮಸ್ತಕದ ನಿಲ್ಲಿಸುವನು. ಯಾವತನ ಮಂಗಳ ಸ್ವರೂಪವು ಅನವರ್ತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ, ಯಾವತನು ಸರ್ವಜ್ಞನು ಸರ್ವವ್ಯಾಪ್ತಿಯಾದ ಆ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ಈ ದೀನನಾದ ನನ್ನ ಮೇಲೆ
ದಯ ತೋರಿ ಬರುವನೆ. ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಈ ಕ್ಷೀರ ಸಾಗರದಿಂದಲೇ ನನ್ನ ಪ್ರಾಣವನ್ನು ಅರ್ಪಿಸುವೆನು. ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಮರಕ್ಕೆ ನೀ ಬಾರೆಯ ಮುರಾರಿ ಭಕ್ತರ ಮೊರೆಯಾಲಿಸಿ ಶೌರಿ. ಮರಕ್ಕೆ ನೀ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ. ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣ ಚೀಲ ವಂದೇವ ಬಾಲ. ವರಗುಣ ಶೀಲ ವಸುದೇವ ಬಾಲ ವರ್ಣಿತಲವುದೇ ನಯನೀಲ. ವರ್ಣಿತಲವುದೇ ನಯನೀಲ. ನೀರಜಲೋಚನ ದರ್ಶನ ತಾರಯ್ಯ. ಪರಮಾತ್ಮ, ನೀರಜಲೋಚನ ದರ್ಶನ ತಾರಯ್ಯ. ಕೇಳಿ ನೀ ಮಾರೆಯ ಮುರಾರಿ ಭಕ್ತರ ಮರೆಯಾಲಿಸಿ ಶೌರಿ. ಮರಕ್ಕೆ ನೀ ಮಾರೆಯ ಎನ್ನ ಮರಕ್ಕೆ ನೀ ಮಾರೆಯ ಎನ್ನ ಮರಕ್ಕೆ ನೀ ಮಾರೆಯ ಎನ್ನ ಮರಕ್ಕೆ ನೀ ಮಾರೆಯ. ವಿದುರ, ಪರಮಾತ್ಮ, ಧನ್ಯನಾದೆ ತಂದೆ, ಧನ್ಯನಾದೆ. ಈ ನಿನ್ನ ಪಾದಧೂಳಿನಿಂದ ಈ ನನ್ನ ಕುಟೀರವು ಪವಿತ್ರವಾಯಿತು ತಂದೆ, ಪವಿತ್ರವಾಯಿತು. ಪರಮಾತ್ಮ, ವಿದುರ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಶ ವಂದನವಯ್ಯ ದಶರಥ ರಾಮನಂ ಪೋಲ್ವ. ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ. ಲಕ್ಷ ವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದರ ರಸ ಕೃಷ್ಣ. ಮುಕ್ಕೋಟಿ ವಂದನವಯ್ಯ ಮುಖದುಂಡ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ ನಮೋ ನಮಃ. ಪರಮಾತ್ಮ, ಬೆಳಗಿದೆಯ ಮನ ಮಂದಿರದಿ, ಬೆಳಗಿದೆಯ ಮನ ಮಂದಿರದಿ, ಹರದಿದೆಯ ಅಂಧಕಾರ ಮನದಿ. ಹರಸಿದೆಯ ಅಂಧಕಾರ ಮನದಿ, ಫಲಕಟಲೊಳು ನಿಲೈನಾಡುತ್ತ. ಫಲಕಟಲೊಳು ನಿಲೈ
ಕೊಂಡಾಟವು ಹಾಗಿರಲಿ. ನಾನು ಮಾರ್ಗಯಾಸದಿಂದ ಬಹಳ ಬಳಲಿ ಬಂದಿರುವೆನು. ಮೊದಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಚರಾಚರ ಪ್ರಪಂಚವನ್ನು ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡಿರುವ ತಮಗೆ ಎರಡು ಸ್ವರೂಪನಾದ ನಾನು ಏನನ್ನು ತಾನೇ ಕೊಡಬಲ್ಲೆ ಪರಮಾತ್ಮ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನನ ಬಳಿಗೆ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪುಷ್ಪವು ಹರಳಿ ಅದರ ಸುಪರಿಮಳವು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ? ಮಾನವ ಗುಣ ಗಂಭೀರ ವಿದುರ, ಮನದೊಳು ಈ ಪರಿತಾಪವೇ ಬಲ್ಲೆ ನಿನ್ನಯ ಮನವ, ಬೇಡು ಬೇಡು ಬಲ್ಲೆ ನಿನ್ನಯ ಮನವ, ಬಲ್ಲೆ ನಿನ್ನಯ ಮನವ. ಭಕ್ತಿಯ ಪಾಶವೇ ಚಿತ್ತವಾಗುತ್ತಿದೆ. ಭಕ್ತಿಯ ಪಾಶವೇ ಚಿತ್ತವಾಗುತ್ತಿದೆ. ಎತ್ತಬೋದರು ಮನ ತಲೆ ಬಾಗುವುದು. ಎತ್ತಬೋದರು ಮನ ತಲೆ ಬಾಗುವುದು. ಶಕ್ತನೆನಿಸಿದ ಪರಮಾತ್ಮ, ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನರಿಯೇನೆ. ನನಗೆ ಬಹಳ ಹಸಿವಾಗುತ್ತಿರುವುದು. ಮೊದಲು ಏನಾದರೂ ಆಹಾರ ಕೊಡುವುದರ? ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ವಿದುರ? ಕ್ಷೀರವೇ. ಕ್ಷೀರವು ನನಗತ್ಯಂತ ಪ್ರಿಯವಾದ ಆಹಾರ. ವಿದುರ, ನೀನು ಬಲ್ಲೆಯ? ಹಿಂದೆ ನಾನು ಕ್ಷೀರಕ್ಕಾಗಿ ಮನೆ ಮನೆಗೆ ಹೋಗುತ್ತಿರಲಿಲ್ಲವೇ? ಹಿಂದೆ ಕುಚೇಲನು ಬಹುಭಕ್ತಿಯಿಂದ ತಂದತ್ತೆಯ ಹವಲಕ್ಕಿಯ ಸಾರ ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಬಹುಭಕ್ತಿಯಿಂದ ಕಚ್ಚಿ ನೋಡಿ ಹಾರಿಸಿಟ್ಟ ಹಣ್ಣಿನ ರುಚಿ ಈಗಲೂ ಸವಿದಂತಿರುವುದು. ಈಗ ನಿನ್ನ ಬಳಿಯಲ್ಲಿರುವ ಕ್ಷೀರವು ಬೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಇಲ್ಲಿ ಅದನ್ನೇ ಪರಮಾತ್ಮ, ಏಕೆ ವಿದರ ತವಕ ಪಡುತ್ತಿರುವೆ? ಪರಮಾತ್ಮ, ನನ್ನಲ್ಲಿ ಗೋಮಾತೆ ಕ್ಷೀರವಲ್ಲದೆ ಮತ್ತೇನಿರುವುದು ಪರಮಾತ್ಮ? ಏನು ವಿದರ? ಕ್ಷೀರವೇ. ಅದನ್ನೇ ಪರಮಾತ್ಮ, ಇದು ಸ್ವೀಕರಿಸಿ. ನೋಡಿದೆ ವಿದರ, ತಳಭಾಗದಲ್ಲಿ ಕ್ಷೀರವಿದ್ದರಲು ಇಲ್ಲವೆಂದು ಹೇಳುತ್ತಿರುವೆ. ಎಂತಹ ಸುಳ್ಳುಗಾರನೆಯ ನೀನು? ಪರಮಾತ್ಮ, ಇದರಿಂದ ತಮ್ಮ ತುದಿ ನೆಲೆಗೆ ಕೂಡ ನೆನೆಯುವುದಿಲ್ಲ. ಏಕೆ ನೆನೆಯುವುದಿಲ್ಲ? ನೋಡುತ್ತಿರು.
ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲವೆಂದು ಹೇಳುತ್ತಿರುವೆ. ಅದೋ ಅಲ್ಲಿ ನೋಡು. ಪರಮಾತ್ಮ ಧನ್ಯನಾದೆ ತಂದೆ, ಧನ್ಯನಾದೆ. ನಿಮ್ಮ ಪಾದದಲ್ಲಿ ಪರಮಾತ್ಮ ಇದರ
ವಿದುರ, ಪರಮಾತ್ಮ. ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ. ಪರಮಾತ್ಮ, 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 ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತರಕ್ಷಕ ಎಂಬ ಬಿರುದನ್ನು ಪಡೆದಿರುವೆ. ನಿಮ್ಮನ್ನು ಪಡೆದ ವಸುದೇವ ದೇವಕಿಯರೇ ಧನ್ಯರು. ವಿದುರ, ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ, ಹೃದಯ ಸೋತರು ಸಧರ್ಮದೊಳಿರಲು. ಹೃದಯ ಸೋತರು ಸಧರ್ಮದೊಳಿರಲು, ಅಧಿಗದೆಯೇತರು ಗುರುನಂದನರು. ಅಧಿಗದೆಯೇತರು ಗುರುನಂದನರು. ಸತ್ಯವಂತರಿಗೆ ಇರವಲ್ಲವೇ? ಸತ್ಯವಂತರಿಗೆ ಇರವಲ್ಲವೇ? ಕುಟಿಲ ಮಾತಿಗಳಿಗೆ ಶುಭವಾಗುವುದೇ? ಕುಟಿಲ ಮಾತಿಗಳಿಗೆ ಶುಭವಾಗುವುದೇ? ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ನಾನೆಂದು ಬಲುಗರ್ವದಿಂದ ಕುಲವನ್ನು ಪರಿಶ್ರಮಿಸುವುದೇ? ನಾನೆಂದು ಬಲುಗರ್ವದಿಂದ ಕುಲವನ್ನು ಪರಿಶ್ರಮಿಸುವುದೇ? ನನಗೆ ಕೇಸರಿಯ ಹೊಳಪು ಜಂಬೂತ ಕದನದಲ್ಲಿ ಜಯಗಳಿಸುವುದೇ? ನನಗೆ ಕೇಸರಿಯ ಹೊಳಪು ಜಂಬೂತ ಕದನದಲ್ಲಿ ಜಯಗಳಿಸುವುದೇ? ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು, ಮಧಾಂಧದವ ತಪ್ಪತನ ಕೈಯಿಂದ ಯುಧಿಷ್ಠಿರಗ ಜಯವಂತರಗೊಳಿಸಿ. ಬಿಡಲಾರೆ ಕೇಳು ವಿದುರ, ಧರ್ಮವ ಹದಗೆಡಿಸುವವರನ್ನು ಸದೆ ಬಡಿಯದೆ. ಬಿಡಲಾರೆ ಕೇಳು ವಿದುರ. ವಿದುರ, ನಾನಿಂದು ನನ್ನ ಸೋದರತೆಯಾದ ಕುಂತಿದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗುತ್ತಿದ್ದೇನೆ. ನೀನು ಅಲ್ಲಿಗೆ ಬಾ. ಅಲ್ಲೊಂದು ವಿಚಿತ್ರವಾದ ಪ್ರಸಂಗವು ನಡೆಯುವುದು, ನೀನು ಸಹ ನೋಡುವೆಯಂತೆ. ಪರಮಾತ್ಮ, ತಮ್ಮ ಇಚ್ಛೆಯಂತಾಗಲಿ. ಆಡಿಸಿ ಕುಣಿಸಿ ಮಾಯೆಯ ಕವಿಸಿ